ತಲೆನೋವಿಗೆ ಈಗ ಕೆಲವೊಬ್ಬರಿಗೆ ಚಾಕ್ಲೇಟ್ ತಿಂದಾಗ ಬರುತ್ತೆ, ಅಥವಾ ಏನಾದರೂ ಬಿಸಿಲಿಗೆ ಹೋದರೆ ಬರುತ್ತೆ, ಅಥವಾ ಯಾವ್ದಾದ್ರು ಕೆಲವೊಬ್ಬರಿಗೆ ಒಂದು ಹೂವಿನ ವಾಸನೆ ಕುಡಿದ್ರೇ ತಲೆನೋವು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಅಂದರೆ ಅವ್ರಿಗೆ ಕೆಲವೊಂದು ಅಲರ್ಜಿ ಇರುತ್ತೆ, ಅಥವಾ ಅವ್ರ ದೇಹಕ್ಕೆ ಹೋಗೋದಿಲ್ಲ, ಅಥವಾ ಈಗ ದೇವಸ್ಥಾನ ಎಫೆಕ್ಟ್ ಆಗುತ್ತಾ ಅದರಿಂದ. ಎಬೋಲಾ ವೈರಸ್ಸು ಆಫ್ರಿಕಾದ ಕಾಡಲ್ಲಿದ್ದಿದ್ದ ಒಂದು ವೈರಸ್ಸು. ಅದನ್ನು ನನ್ನ ಅನಿಸಿಕೆ ಪ್ರಕಾರ ಇವರು ಏನು ಗೇನ್ ಆಫ್ ಫಂಕ್ಷನ್ ರಿಸರ್ಚಲ್ಲಿ ಮನುಷ್ಯನಿಗೆ ಪ್ರಾಣಿಗಳಲ್ಲಿ ಇದ್ದಿದ್ದ ವೈರಸ್ನ ತೊಗೊಂಡು ಬಾವಲಿಗಳಲ್ಲಿ ಇದ್ದಿದ್ದು ಅದನ್ನು ಮನುಷ್ಯನಿಗೆ ಬರೋ ಥರ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ಆಹಾರಗಳು, ಅದರಲ್ಲೂ ಈಗ ಶಂಖಪುಷ್ಪಿ, ಬ್ರಾಹ್ಮಿ, ಇವೆಲ್ಲ ಮೆದುಳಿಗೆ ಒಳ್ಳೆ ನರಿಶ್ಮೆಂಟು ಅಂತ ಹೇಳ್ತೀವಿ. ಸೊ ಆ ರೀತಿ ಸೊಪ್ಪುಗಳು, ತರಕಾರಿಗಳು ಎಲ್ಲ ತೊಗೊಂಡು ಒಂದೆಲಗ ಅವೆಲ್ಲ ಇದಾವೆ, ಆ ಥರದ್ದನ್ನು ನಾವು ಜಾಸ್ತಿ ಉಪಯೋಗಿಸಿ. ತಲೆನೋವುಗಳು ಬರುತ್ತೆ ಅಂದರೆ ಡಿಫ್ರೆಂಟ್ ತಲೆನೋವು ಬರುತ್ತೆ. ಕಣ್ಣಿಗೆ ಸಂಬಂಧಪಟ್ಟಾಗ ಆಗಿರ್ಬೋದು, ತಲೆಗೆ ಸಂಬಂಧಪಟ್ಟಾಗ ಆಗಿರ್ಬೋದು. ಅಂದರೆ ಯಾವ ರೀತಿ ತಲೆನೋವು ಬರುತ್ತೆ ಅಂತ? ತಲೆನೋವಿಗೆ ಈಗ ಕೆಲವೊಬ್ಬರಿಗೆ ಚಾಕ್ಲೇಟ್ ತಿಂದಾಗ ಬರುತ್ತೆ, ಅಥವಾ ಏನಾದರೂ ಬಿಸಿಲಿಗೆ ಹೋದರೆ ಬರುತ್ತೆ, ಅಥವಾ ಯಾವ್ದಾದ್ರು ಕೆಲವೊಬ್ಬರಿಗೆ ಒಂದು ಹೂವಿನ ವಾಸನೆ ಕುಡಿದ್ರೇ ತಲೆನೋವು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಅಂದರೆ ಅವ್ರಿಗೆ ಕೆಲವೊಂದು ಅಲರ್ಜಿ ಇರುತ್ತೆ, ಅಥವಾ ಅವ್ರ ದೇಹಕ್ಕೆ ಹೋಗೋದಿಲ್ಲ, ಅಥವಾ ಈಗ ದೇವಸ್ಥಾನ ಎಫೆಕ್ಟ್ ಆಗುತ್ತಾ ಅದರಿಂದ. ಅಂದರೆ ನಮಗೆ ನಾವು ಅರ್ತ್ಕೋಬೇಕು ನಮಗೆ ಏನು ತೊಂದರೆ ಆಗುತ್ತೆ ಅಂತ. ಅದು ನ್ಯಾಚುರಲ್ ಆಗಿರೋ ವಸ್ತು ಆದರೆ ಅದರಿಂದ ನಾವು ದೂರ ಇರಬೇಕು. ಈಗ ಆರ್ಟಿಫಿಷಿಯಲ್ ವಸ್ತು, ಈಗ ಟೂತ್ ಪೇಸ್ಟಿಂದ ತಲೆನೋವು ಬರ್ತಿದೆ ಅಂತ ಗೊತ್ತಾದ್ಮೇಲೂ ನಾವು ಟೂತ್ ಪೇಸ್ಟ್ ಉಪಯೋಗಿಸ್ತೀವಿ ಅಂದರೆ ನಮ್ಮಂತ ಪೆದ್ರಿಲ್ಲ. ಸೊ ಹಂಗೆ ಇನ್ನು ಶಾಂಪೂ ಉಪಯೋಗಿಸಿ ಅಥವಾ ಬಟ್ ಅದರಿಂದ ಆಗುತ್ತೆ ಅನ್ನೋ ಸತ್ಯ ಪ್ರಚಾರ ಇಲ್ಲ. ಈಗ ಸೋಪು ಉಪಯೋಗಿಸೋರು ಕೆಲವೊಂದು ಸ್ಟ್ರಾಂಗ್ ಸೋಪ್ ಹಾಕೊಂಡಾಗ ಮೂಗು ಕಟ್ಕೊಳ್ಳೋದು, ನೆಗಡಿ ಆಗೋದು, ಅಥವಾ ತಲೆನೋವು ಬರೋದು ಆಗುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಸಾಧ್ಯತೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕಿಂತ ಮೀರಿ ನಾವು ಮಾಡೋ ಯೋಚನೆಯಿಂದ ತಲೆನೋವು ಬರುತ್ತೆ. ನಾವು ನಮ್ಮ ಮನಸ್ಸಲ್ಲಿರೋ ಬೇಜಾರು, ಕೋಪ, ಭಯ, ಅದರಿಂದ ತಲೆನೋವು ಬರುತ್ತೆ. ನಾವು ಮಾಡೋ ವಿಚಾರಗಳಿಂದ. ಈಗ ತುಂಬ ತಲೆ ಕೆಡಿಸ್ಕೊಳ್ಳೋದು, ಪ್ರತಿಯೊಂದು ವಿಷಯನೂ ಅತಿಯಾಗಿ ಹಿಂಸೆ ಆಗೋಗಿರೋದ್ರ ಬಗ್ಗೆ, ಅಂದರೆ ಚೆಲ್ಲೋಗಿರೋ ಹಾಲ್ ಮೇಲೆ ತಲೆ ಕೆಡಿಸ್ಕೊಂಡು ಒದ್ದಾಡೋವಂಥವ್ರ ಮನಸ್ಥಿತಿ ಇರುತ್ತೆ. ಸೊ ಅದ್ರ ಬದಲು ಆಯಿತು ಹಾಲು ಚೆಲ್ಲೋಯ್ತಾ, ಅದನ್ನು ಬಾಚ್ಬಿಟ್ಟು ನಾಯಿಗೆ ಹಾಕ್ತೀನಿ ಅಂತ ಖುಷಿ ಪಡೋದು, ಆ ನಾಯಿಗೆ ಋಣ ಇತ್ತು ಅಂತ ಅಂದ್ಕೊಂಡು ಖುಷಿ ಆದರೆ ಆ ಸನ್ನಿವೇಶ ತಿಳಿಗೆ ಆಗುತ್ತೆ. ಅದ್ರ ಬದಲು ಚೆಲ್ಲೋಯ್ತು ಹಾಲು ಅಂತ ಬೇಜಾರು ಮಾಡಿಕೊಂಡ್ರೆ ಅದಂಥ ಮೂರ್ಖತನ ಇನ್ನೇನು ಇಲ್ಲ ಅಂತ. ಸೊ ಯಾವುದೇ ಸನ್ನಿವೇಶದಲ್ಲಿ ನಾವು ಆರೋಗ್ಯನ ಆಯ್ಕೆ ಮಾಡಬೇಕು, ಸತ್ಯನ ಆಯ್ಕೆ ಮಾಡಬೇಕು, ಒಂದು ಸೇವೆನ ಆಯ್ಕೆ ಮಾಡ್ಬೇಕು. ಈಗ ನನ್ಗೆ ಹಾಲು ಚೆಲ್ಲೋಯ್ತು ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಾಯಿಗೆ ಸಿಕ್ತು ಅಂತ ಖುಷಿ ಪಡೋಣ. ಅವಾಗ ಸನ್ನಿವೇಶ ಬದಲಾಗತ್ತೆ. ಇಲ್ಲಾಂತಂದರೆ ಇರೋ ಸನ್ನಿವೇಶದಲ್ಲೇ ಒದ್ದಾಡ್ತಿರ್ತೀವಿ. ಈಗ ಸತ್ತೋಗ್ತಾರೆ ಅಲ್ವಾ, ಸೊ ಆ 24 ಅವರ್ಸಲ್ಲಿ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಸೊ ಬ್ರೈನನ್ನ ಯಾವ ರೀತಿ ಮಾಡಬಹುದು ಅಂತ? ಈಗ ಬ್ರೈನನ್ನು ದಾನ ಮಾಡೋದು ಅಂತಂದರೆ, ಈಗ ನನ್ನ ಬ್ರೈನ್ ನಿಮ್ಗೆ ಹಾಕಿದ್ರೆ ನೀವು ಭಾನುಪ್ರಕಾಶ್ ಆಗ್ತೀರಾ, ನಿಮ್ಮ ಬ್ರೈನ್ ನನಗೆ ಹಾಕಿದ್ರೆ ನಾನು ಇವಾಗ ಆಗ್ತೀನಿ, ಈ ಥರ ಆಗುತ್ತೆ. ಸೊ ಅಂದರೆ ಆ ಬ್ರೈನಲ್ಲಿ ನಮ್ಮ ಜೀವನದ ನೆನಪುಗಳು, ಭಾವನೆಗಳು ಇರೋದ್ರಿಂದ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೂ ಆಗಲ್ಲ. ಈಗ ತಲೆನೇ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಒಂದು ಕಾಲದಲ್ಲಿ, ಅದು ಸಕ್ಸಸ್ ಆಗಲಿಲ್ಲ. ಅಂದರೆ ಜೀವಂತವಾಗಿ ಇಡ್ಬೋದಷ್ಟೇ ಹೊರತು ಸ್ವಲ್ಪ ಕಾಲಕ್ಕೆ. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯ ಕೆಲಸ ಮಾಡ್ತಿಲ್ಲ, ಅಥವಾ ಕೈ ಅವ್ರಿಗೆ ರಕ್ತ ಸಂಚಾರ ಬೇಕು ಅಂದರೆ ಪಂಪ್ ಮೇಲೆ ಹಾಕಿ ಕೆಲವೊಂದು ಸತಿ ಪ್ರಾಣ ಉಳಿಸ್ಬೋದು, ಅಂದರೆ ಮೆದುಳು ಕೆಲಸನ ಮುಂದುವರಿಸ್ಬೋದು. ಬಟ್ ಅದು ಜಾಸ್ತಿ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂತ ಕಾಲ ಏನಾದರೂ ಬರ್ಬೋದಾ? ಬ್ರೈನ್ ಶಿಫ್ಟ್ ಮಾಡೋ ಅಂತ ಕಾಲ ಏನಾದರೂ ಬರ್ಬೋದಾ? ಬ್ರೈನ್ನ ಶಿಫ್ಟ್ ಮಾಡೋದಕ್ಕಿಂತ ತಲೆನ ಶಿಫ್ಟ್ ಮಾಡ್ಬೋದು ಬೇಕಿದ್ರೆ. ಈಗ ಆನೆ ತಲೆ ತೆಗೆದು ಗಣಪತಿ ಮಾಡ್ದಂಗೆ ಅದು ಸಾಧ್ಯತೆ ಇರ್ಬೋದೇನೋ, ಗೊತ್ತಿಲ್ಲ. ಯಾಕಂದರೆ ಒಂದು ಟೆಕ್ನಾಲಜಿ ಬದಲಾದಂಗೆ ಸಾಧ್ಯತೆ ಇರ್ಬೋದು. ಬಟ್ ಅದು ಆ ನರಗಳನ್ನ ಜೋಡಣೆ, ಆ ಜೋಡಿಸಿದ ನರಗಳು ಕೆಲಸ ಮಾಡೋದು, ಅದು ತುಂಬ ವಿಪರೀತವಾದ ಮಾತು ಈಗ ಸದ್ಯಕ್ಕೆ ಇರೋ ಕುಶಲತೆ ಬಗ್ಗೆ ಯೋಚಿಸೋದಾದ್ರೆ. ಸೊ ಇರೋದನ್ನು ಉಳಿಸ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಈಗ ವಿಷ ವಸ್ತುಗಳನ್ನ ತಿಂದ್ಬಿಟ್ಟು ನಮ್ಮ ಕಿಡ್ನಿ ಹಾಳು ಮಾಡಿಕೊಂಡು, ಹಾರ್ಟ್ ಅಟ್ಯಾಕ್ ಮಾಡಿಕೊಂಡು, ಲಂಗ್ಸ್ ಹಾಳು ಮಾಡಿಕೊಂಡು, ಆಮೇಲೆ ಬೇರೆ ಯಾರೋ ಸಾಯಲಿ, ಅವ್ರ ಬ್ರೈನ್ ಹಾಳಾಗಲಿ, ಅವರಿಂದ ತಗೋಣ ಅನ್ನೋ ಥರ ಯೋಚನೆ ಅದಕ್ಕಿಂತ ಇರೋ ಅಂಗಾಂಗಗಳನ್ನ ಉಳಿಸ್ಕೊಳ್ಳೋಣ ಅನ್ನೋದು ಪ್ರಾಮುಖ್ಯತೆ. ಈಗ ಆರ್ಗನ್ ಡೊನೇಷನ್ದು ದೊಡ್ಡದಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅದರಲ್ಲೂ ಒಂದು ಷಡ್ಯಂತ್ರ ಏನಂದರೆ, ಈಗ ಯುಕ್ರೈನಲ್ಲಿ ವಾರ್ ನಡೀತಾ ಇದೆ, ಆಮೇಲೆ ಪ್ಯಾಲೆಸ್ಟೈನಲ್ಲಿ ಯಾರು ಸೈನಿಕರು ಸತ್ತಿದ್ದಾರೆ ಅಥವಾ ನಾಗರಿಕರು ಸತ್ತಿದ್ದಾರೆ ಅಂಥವರಿಂದ ಆರ್ಗನ್ ತೊಗೊಂಡು ಚೈನಾದಲ್ಲೆಲ್ಲ ಮಾರ್ತಾ ಇದ್ದಾರೆ ಅಂತ ಕೇಳಿ ಬಂದಿದೆ. ಯಾಕಂದರೆ ಮೊದಲು ಬದುಕಿದ್ದಾಗಲೇ ಮಾತ್ರ ಆ ಅಂಗಾಂಗ ತೊಗೋಬೇಕು ಅಂತಿತ್ತು.
ಇವಾಗ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಏನೋ ಅದು ಏನೋ ಸತ್ತ ಅಂದರೆ ಆದಷ್ಟು ಬೇಗ ಅಂಗಾಂಗಗಳನ್ನ ತೊಗೊಂಡ್ರೂ ಅದನ್ನು ಇದಕ್ಕೆ ಕಸಿ ಮಾಡ್ಬೋದು ಅನ್ನೋ ಥರ ಒಂದು ಏನೋ ಸಾಧ್ಯತೆಗಳಿರೋದ್ರಿಂದ ಅವ್ರೇನು ಮಾಡ್ತಿದ್ದಾರೆ, ಏನೋ ಸತ್ತಿರೋರ್ದನ್ನು ತೊಗೊಂಡು ಈಗ ಸೈನಿಕರು ಸತ್ತರೆ ಅಂದರೆ ಅದನ್ನು ದುಡ್ಡು ಮಾಡ್ಕೊಳ್ಳೋ ವ್ಯವಸ್ಥೆ, ಈಗ ಯುದ್ಧನೇ ಬೇಡ ಅನ್ನೋ ವ್ಯವಸ್ಥೆ ಮಾಡಬೇಕು. ಏನೋ ಕಾಯಿಲೆ ಬೇಡ ಅಂತ ಕಾಯಿಲೆ ಇರೋರಿಗೆ ಮಾಡಬೇಕು, ಯುದ್ಧ ಬೇಡ ಅಂತ ಯುದ್ಧದಲ್ಲಿ ಸಾಯೋರಿಗೆ ಮಾಡಬೇಕು. ಆವಾಗ ಇವರು ಬದುಕ್ತಾರೆ, ಅವರು ಬದುಕ್ತಾರೆ, ಇವ್ರ ಅಪ್ಪ ಅಮ್ಮಂಗೂ ಮಕ್ಕಳಿರ್ತಾರೆ, ಇವ್ರ ಹೆಂಡತಿ ಮಕ್ಳಿಗೂ ತಂದೆ ಇರ್ತಾರೆ ಅಥವಾ ಹೆಂಡತಿ ಇರ್ತಾರೆ ಅನ್ನೋದು. ಆ ರೀತಿಯಾದ ನಾನು ಬದುಕ್ತೀನಿ ಬೇರೆಯವರು ಬದುಕಲಿ ಅನ್ನೋ ಒಂದು ಮನಸ್ಥಿತಿಲಿ ನಾವು ಆರೋಗ್ಯವಾಗಿರಬೇಕು. ಹಂಗೂ ಅಚಾತುರ್ಯವಾಗಿ ಏನೋ ಆಕ್ಸಿಡೆಂಟಲ್ಲಿ ಕೆಲವೊಮ್ಮೆ ಸಾವುಗಳಾಗ್ತವೆ. ಆ ಥರ ಆದಾಗ ಮೆದುಳು ಹೋದ್ರೂ ಪರವಾಗಿಲ್ಲ, ಬೇರೆ ಅಂಗಗಳು ಬದುಕಿರಲಿ. ಆಮೇಲೆ ಅಂಗಾಂಗಗಳಿಗೆ ಕೆಲವೊಂದು ಅದರಲ್ಲಿರೋ ಕಣಗಳಲ್ಲಿ ಒಂದು ಜ್ಞಾಪಕ ಶಕ್ತಿ ಅಂದ್ರೆ ಮೆದ್ಲು ಹೋದ್ರೆ ಅವ್ರು ಸತ್ತೋಗ್ತಾರೆ, ಬೇರೆ ಅಂಗಾಂಗಗಳನ್ನ ಬೇರೆಯವ್ರಿಗೆ ಅಟ್ಲೀಸ್ಟ್ ದಾನ ಆಗುತ್ತೆ. ಆದ್ರೆ ಇಲ್ಲಿ ಪ್ರತಿಯೊಂದು ದೇಹದ ಕಣದಲ್ಲೂ ಆ ವಂಶವಾಹಿಗಳಿರುತ್ತೆ. ಆ ವಂಶವಾಹಿಗಳಲ್ಲಿ ನಿಮ್ಮ ಜೀವನದ ನೆನಪುಗಳು ಬದಲಾವಣೆ ತಂದಿರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಈಗ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್, ಕಣ್ಣು ಬಿಳಿ ಇದೆಯಲ್ಲ, ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿರೋರಿಗೆ ಅವ್ರು ಯಾರು ಕಣ್ಣು ಇದು ಕೊಟ್ಟಿರ್ತಾರೆ, ಕಾರ್ನಿಯಾ ಕೊಟ್ಟಿರ್ತಾರಲ್ಲ, ಅವ್ರ ಜೀವನದ ನೆನಪುಗಳು ಬರುತ್ತಂತೆ. ಅಂದರೆ ಆ ಸೆಲ್ಯುಲಾರ್ ಮೆಮರಿ ಅಂತ ಹೇಳ್ತೀವಿ, ಅದು ಸಾಧ್ಯತೆ ಇದೆ. ಅದನ್ನು ಒಪ್ಕೊಂಡು ಏನೋ ನಮಗೆ ಅಂಗ ಕೊಟ್ಟವ್ರ ಬಗ್ಗೆನೂ ಕೃತಜ್ಞತೆ ಇಟ್ಕೊಂಡು, ಅವರ ಏನೋ ಮನೆಯವ್ರಿಗೂ ನಾವು ಕೃತಜ್ಞತೆ ಇಟ್ಕೊಂಡು, ಅವ್ರಿಗೂ ನಮ್ಮ ಕೈಲಾದ ಸೇವೆ ಮಾಡಿ ಸಹಾಯ ಮಾಡಿ, ಏನೋ ಅವರ ಒಬ್ಬ ಸಂಬಂಧಿ ಜೀವನ ಹೋದ್ರೂ ಅವರ ಅಂಗಾಂಗಗಳಿಂದ ಇನ್ನೊಬ್ಬರು ಜೀವಕ್ಕೆ ಒಂದು ಸಹಾಯ ಮಾಡಿದಾರಲ್ಲ, ಅದಕ್ಕೆ ಕೃತಜ್ಞತೆ ತೋರಿ ಒಂದು ಸಹಾಯ ಮಾಡಿದಾಗ ಆವಾಗ ಪ್ರಪಂಚ ಏನೋ ಖುಷಿಯಾಗಿರುತ್ತೆ. ಈಗ ಕಣ್ಣನ್ನ ಎಷ್ಟು ಟೈಮ್ ವರ್ಗೂ ನಾವು ಇಟ್ಕೊಬಹುದು, ಅಥವಾ ಒಬ್ರು ಕಣ್ಣು ಕಲರ್ ಒಂದಿರುತ್ತೆ, ಈಗ ನಂದು ಬ್ರೌನ್ ಇತ್ತು ಅಂದ್ರೆ ನಿಮ್ದು ಏನೋ ಗ್ರೀನೋ ಬ್ಲೂನೋ ಇತ್ತು ಅಂತ ಅನ್ಕೊಳ್ಳಿ, ಅವ್ರ ಆ ಕಣ್ಣನ್ನ ಇನ್ನೊಬ್ರಿಗೆ ದಾನ ಮಾಡ್ತಾರೆ. ಇಲ್ಲಿ ಕಣ್ಣು ಕಲರ್ ಬರೋದು ಐರಿಸ್ ಅಂತ ಇದೆ, ಅದು ಕಣ್ಣಿನ ಪಾಪೆ ಪೊರೆ ಅಂತ ಹೇಳ್ತೀವಿ. ಆ ಐರಿಸ್ ಅಲ್ಲಿ ಮಧ್ಯದಲ್ಲಿ ಒಂದು ಕಪ್ಪು ಸಣ್ಣದಾಗಿ ಚುಕ್ಕೆ ಇರುತ್ತೆ, ಅದು ಹೋಲ್ ಅಷ್ಟೇ, ಅದೊಂದು ತೂತು, ಅದರೊಳಗಿಂದ ಏನೋ ಬೆಳಕು ಹೋಗುತ್ತೆ. ಸೊ ಆ ಕಪ್ಪು ಸಣ್ಣ ಇದ್ರ ಸುತ್ತ ಏನು ಪರದೆ ಇದೆಯಲ್ಲ, ಅದರಲ್ಲಿ ಬಣ್ಣ ಇರೋದು, ಅದನ್ನ ನಾವು ಯಾರಿಗೂ ಕೊಡಕ್ಕಾಗಲ್ಲ, ಅದು ಪ್ರಯೋಜನನೂ ಇಲ್ಲ. ಅದ್ರ ಮುಂದಗಡೆ ಪಾರದರ್ಶಕವಾಗಿ ಕಾರ್ನಿಯಾ ಅಂತ ಇದೆಯಲ್ಲ, ಅದನ್ನ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡೋದು ಈಗ. ಸೊ ಅದನ್ನ ಮಾಡಿದಾಗ ಅವ್ರ ಕಣ್ಣಿನ ಕಲರ್ ಏನಿರುತ್ತೋ ಅದೇ ಉಳ್ಕೊಳುತ್ತೆ, ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಅಂದ್ರೆ ಕಣ್ಣು ಜೊತೆ ನರಗಳಿಗೆ ಏನಾದ್ರೂ ಕನೆಕ್ಷನ್ ಇರುತ್ತಲ್ವಾ? ಹೌದು. ಇವ್ರ ಕಣ್ಣನ್ನ ಇನ್ನೊಬ್ರಿಗೆ ಕೊಟ್ರೆ ಆ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ಅಂದ್ರೆ ಪೂರ್ತಿ ಕಣ್ಣು ಗುಡ್ಡೆನೇ ತೆಗೆದು ಅಂದ್ರೆ ಮೆದ್ಲಿಂದ ಕಟ್ ಮಾಡಿ ಅವ್ರ ಯಾರಿಗೆ ಮೆದ್ಲಿ ಆಗ್ತಿರ್ತೀವಿ ಅವ್ರ ನರಕ್ಕೆ ಜಾಯಿನ್ ಮಾಡೋ ಶಕ್ತಿ ಇನ್ನೂ ಬಂದಿಲ್ಲ. ಏನೋ ಒಂದು ಸವಲತ್ತುಗಳು ಇನ್ನೂ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಮಾಡ್ತಾ ಇರೋದು ಬರೀ ಮುಂದಗಡೆ ಇರೋ ಈ ಗ್ಲಾಸ್ ಮಾತ್ರ. ಇದು ಗಾಜ್ ತರ ಇರುತ್ತೆ, ಈಗ ಸೈಡಲ್ಲಿ ಹಿಂಗೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಅಪಾರದರ್ಶಕವಾಗಿರೋದು. ಹಿಂಗೆ ಸೀದಾ ನೋಡಿದಾಗ ಹಿಂದೆ ಇರೋ ಪಾಪೆ ಪೊರೆ, ಅದು ಐರಿಸ್ ಮಾತ್ರ ಕಾಣುತ್ತೆ. ಅದನ್ನ ಮಾತ್ರ ನಾವು ಏಜ್ ಲಿಮಿಟ್ಸ್ ಇದೆಯಾ ಕಣ್ಣು ದಾನ ಮಾಡೋದಕ್ಕೆ? ಆತರ ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಕೆಲವೊಂದು ಕಾಯಿಲೆಗಳು ಕಣ್ಣಿಗೆ ಪೊರೆ ಬರೋದು ಈ ರೀತಿ ಎಲ್ಲ ಪೊರೆ ಇರೋದು, ಪೊರೆ ಒಳಗಡೆ ಇರುತ್ತೆ. ಈ ಪಾರದರ್ಶಕ ಕಾರ್ನಿಯಾ ಏನೋ ಮಬ್ಬಾಗಿದ್ದಾಗ ಅಥವಾ ಅದು ಬೆಳ್ಳಗಾಗಿದ್ದಾಗ ಅಂಥವನ್ನು ಕೊಡೋಕ್ಕಾಗಲ್ಲ. ಇನ್ನು ಕೆಲವೊಂದು ಕಾಯಿಲೆಗಳಿರುತ್ತೆ, HIV ಇರ್ಬೋದು ಅಥವಾ ಕುರು CJD ಅಂತೆಲ್ಲ ಇದೆ. ಆ ಥರ ಕಾಯಿಲೆ ಇರೋರು ಆ ಕಣ್ಣಿನ ಪಾರದರ್ಶಕ ಕಾರ್ನಿಯಾ ಕಣಗಳಲ್ಲೂ ಆ ಕಾಯಿಲೆ ಇರುತ್ತೆ, ಅದಕ್ಕೆ ಅವ್ರು ಕೊಡಬಾರ್ದು ಅಂತ. ಸರ್, ಇತ್ತೀಚೆಗೆ ಎಬೋಲಾ ವೈರಸ್ ಅಂತ ಒಂದು ಬಂತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದ್ದಾರೆ ಜನಕ್ಕೆ. ಎಬೋಲಾ ವೈರಸ್ಸು ಏನೋ ಆಫ್ರಿಕಾದ ಕಾಡಲ್ಲಿದ್ದ ಒಂದು ವೈರಸ್ಸು. ಅದನ್ನು ನನ್ನ ಅನಿಸಿಕೆ ಪ್ರಕಾರ ಇವರು ಏನು ಗೇನ್ ಆಫ್ ಫಂಕ್ಷನ್ ರಿಸರ್ಚಲ್ಲಿ ಮನುಷ್ಯಂಗೆ ಪ್ರಾಣಿಗಳಲ್ಲಿ ಇದ್ದಿದ್ದು ವೈರಸ್ನ ತೊಗೊಂಡು ಬಾವಲಿಗಳಲ್ಲಿ ಇದ್ದಿದ್ದು ಅದನ್ನು ಮನುಷ್ಯಂಗೆ ಬರೋ ಥರ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಸೊ ಇದನ್ನು ಇವರು ಒಂದು ಬಯೋಲಾಜಿಕಲ್ ಅಂದರೆ ಏನು ಜೈವಿಕ ಮಾರಕಸ್ತ್ರ ಥರ ಉಪಯೋಗಿಸ್ತಾ ಇದ್ದಾರೆ. ಎಲ್ಲಿ ಬೇಕೋ ಅಲ್ಲಿ ಬಿಡ್ತಾರೆ. ಯಾರು ಈಗ
ಈಗ ಯಾವುದೋ ಒಂದು ಬ್ಯಾಚು, ಈಗ ಹೆಪಟೈಟಿಸ್ ವ್ಯಾಕ್ಸಿನ್ ಇರ್ಬೋದು, ಇಲ್ಲ ಈಗ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರೋ HPV ವ್ಯಾಕ್ಸಿನೇ ಇರ್ಬೋದು, ಆ ವ್ಯಾಕ್ಸಿನ್ಗಳಲ್ಲಿ ಇವರು ಹಾಕಿ ಕೊಡ್ಬೋದು. ಯಾವ ಬ್ಯಾಚಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಈಗ ಏನೋ ಕೊಲೆ ಮಾಡೋನು ಯಾವಾಗ ನಮ್ಮ ಊಟಕ್ಕೆ ವಿಷ ಆಗ್ತಾನೆ ಅನ್ನೋದು ಗೊತ್ತಿರಲ್ಲ, ಯಾವಾಗ ನಮಗೆ ಏನು ಬಂದು ಚಾಕು ಆಗ್ತಾನೆ ಅಂತ ಗೊತ್ತಿರಲ್ಲ. ಸೊ ನಮ್ಮ ಆತ್ಮಶಕ್ತಿ ಎಷ್ಟಿರಬೇಕು ಅಂದರೆ ಯಾವಾಗಲೇ ಹಾಕಿದ್ರು ನಾವು ಜೀರ್ಣಿಸ್ಕೊಳ್ತೀವಿ ಅನ್ನೋ ಮನಸ್ಥಿತಿ ಬೆಳೆಸ್ಕೋಬೇಕು. ಹಾಗೆಯೇ ಅವನು ಮಾಡ್ತಾ ಇದ್ದಾನೆ ಅನ್ನೋ ಅರಿವು ಬರೋಷ್ಟು ಸತ್ಯ ನಮ್ಮಲ್ಲಿರಬೇಕು. ಸೊ ಆಗಿದ್ದಾಗ ನಾವು ತಡೆಯಬಹುದು ಅಂತ ಹೇಳ್ತೀನಿ. ಹಾಗೆಯೇ ಇವರು ಏನೇ ವೈರಸ್ ಹಾಕಿ ಏನೇ ಬಿಟ್ರು ಅದರಿಂದ ಕಾಯಿಲೆ ಏನೋ ಈಗ ಎಷ್ಟೋ ಜನ HIV ವೈರಸ್ ಇರೋರು ಕಾಯಿಲೆ ಇಲ್ದಲೇ ಜೀವನ ನಡೆಸ್ತಾ ಇದ್ದಾರೆ. ಹಾಗೆ ಏನೇ ವೈರಸ್ ಬಂದ್ರೂ ನಾನು ಅದನ್ನು ಸಹಜೀವಿಯಾಗಿ ನೋಡ್ಕೋತೀನಿ, ಅದು ನನಗೆ ತೊಂದರೆ ಕೊಡಲ್ಲ, ನಾನು ಅದಕ್ಕೆ ತೊಂದರೆ ಕೊಡಲ್ಲ ಅನ್ನೋ ಒಂದು ಮನಸ್ಥಿತಿ ಬೆಳೆಸ್ಕೊಂಡಾಗ ಅವ್ರು ಏನೇ ಕುತಂತ್ರ ಮಾಡಿ ಅದನ್ನು ಬದಲಾಯಿಸಿ ಹಾಕಿದ್ರು ನಾವು ಜೀವಂತವಾಗಿರ್ಬೋದು. ಇನ್ನು ಕೆಲವೊಮ್ಮೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ನಮ್ಗೆ ಕಾಯಿಲೆ ಬರ್ಬೋದು, ಗಾಬರಿ ಪಡೋದು ಬೇಡ. ಅದರಲ್ಲಿ ಈಗ ಕೋವಿಡಲ್ಲಿ ರಕ್ತ ಹೆಪ್ಪುಗಟ್ತಾ ಇತ್ತು, ಇದು ರಕ್ತ ಸ್ರಾವ ಆಗುತ್ತೆ, ಅಂದರೆ ರಕ್ತನಾಳಗಳು ವೀಕಾಗಿ ಹೊಡ್ಕೊಳ್ತಾ ಇದೆಯಾ, BP ಜಾಸ್ತಿಯಾಗಿ ಹೊಡ್ಕೊಳ್ತಾ ಇದೆಯಾ. ಸೊ ಆ ಒಂದು ಉರಿಯೂತ ಮಾಡೋ ಅಂಥ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಆ ಆರೋಗ್ಯಕರ ಇದನ್ನು ಆಹಾರ ತಗೋಬೇಕು. ಆವಾಗ ನಾವು ಅದನ್ನು ಒಂದು ರೋಗಿಗಳಿಗೆ ಸಹಾಯ ಮಾಡೋ ಮನಸ್ಥಿತಿನಲ್ಲಿ ನಾವು ವೈದ್ಯಕೀಯ ಸೇವೆಯಲ್ಲಿರೋರು ಸೇವೆ ಮಾಡಿ ಉಳಿಸ್ಕೊಳ್ಳೋಣ ಎಷ್ಟೇ ಜನರನ್ನ. ಸೊ ಒಗ್ಗಟ್ಟಲ್ಲಿ ಒಂದು ಬಲ ಇದೆ, ಆ ಒಗ್ಗಟ್ಟಲ್ಲಿ ನಾವು ಎಲ್ಲರೂ ಅದನ್ನು ಎದುರಿಸೋಣ ಅಂತ ಹೇಳಿ. ಸರ್, ಕೊನೆಯದಾಗಿ ಈಗ ಬ್ರೈನ್ ಹೆಲ್ತನ್ನು ಹೆಂಗೆಲ್ಲ ಆಗುತ್ತೆ, ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಟ್ರಿ. ಕೊನೆಯದಾಗಿ ಬ್ರೈನ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಬೇಕು ಅಂದರೆ ಯಾವೆಲ್ಲ ಆಹಾರಗಳು ಜೊತೆಗೆ ಯಾವೆಲ್ಲ ಕೆಟ್ಟ ಆಲೋಚನೆಗಳನ್ನ ಬಿಡಬೇಕು, ಈ ರೀತಿ ಯಾವ ರೀತಿ ಹೆಲ್ದಿಯಾಗಿ ಇಟ್ಕೊಬೇಕು ಅಂತ? ಒಂದು ಮನಸ್ಸನ್ನು ಸತ್ಯವನ್ನು ಯೋಚಿಸಿ ಸತ್ಯವಾಗಿ ನೋಡಿಕೊಂಡು ಸತ್ಯವಾಗಿ ನಡ್ಕೊಂಡು, ಆಮೇಲೆ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ಆಹಾರಗಳು, ಅದರಲ್ಲೂ ಈಗ ಶಂಖಪುಷ್ಪಿ, ಬ್ರಾಹ್ಮಿ ಇವೆಲ್ಲ ಮೆದುಳಿಗೆ ಒಳ್ಳೆ ನರಿಶ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ರೀತಿ ಸೊಪ್ಪುಗಳು, ತರಕಾರಿಗಳು ಎಲ್ಲ ತೊಗೊಂಡು ಒಂದೆಲಗ ಅವೆಲ್ಲ ಇದಾವೆ, ಆ ಥರದ್ದನ್ನು ನಾವು ಜಾಸ್ತಿ ಉಪಯೋಗಿಸಿ, ಆಮೇಲೆ ಅಮೃತ ಬಳ್ಳಿ ಅದೆಲ್ಲ ಇದೆ. ಸೊ ಅದ್ರ ಜೊತೆಗೆ ಒಂದು ಸಮಾಜದಲ್ಲಿ ಎಲ್ಲರಿಗೂ ಸೇವೆ ಮಾಡಿಕೊಂಡು ಒಂದು ಹಸನ್ಮುಖರಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಏನೋ ಪೂರ್ತಿ ಪ್ರಪಂಚನ ಸತ್ಯಯುಗಕ್ಕೆ ತೊಗೊಂಡೋಗಿ ಒಂದು ಭೂಮಿಯಲ್ಲಿ ಸ್ವರ್ಗ ಮಾಡಿಕೊಂಡು ನಮ್ಮೆಲ್ಲರ ಮೆದುಳನ್ನು ಒಂದು ಏನೋ ಕಮಲದ ಥರ ಅರಳಿಸ್ಕೊಂಡು ಒಂದು ಪ್ರಬುದ್ಧತೆ ಬೆಳೆಸ್ಕೊಂಡು ನಾವು ಎಲ್ಲರೂ ವಿಶ್ವಮಾನವರಾಗೋಣ, ಒಂದು ಭೂಮಿಯಲ್ಲೇ ಸ್ವರ್ಗ ಮಾಡೋಣ, ಸತ್ಯಯುಗ ಕಟ್ಟೋಣ ಅಂತ ಹೇಳಿ. ಇಷ್ಟೊತ್ತು ನಮ್ಮೊಟ್ಟಿಗೆ ಡಾಕ್ಟರ್ ಭಾನುಪ್ರಕಾಶ್ ಅವರು ಬ್ರೈನ್ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರು. ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರ್, ಹಾರ್ಟ್ಲಿ ಥ್ಯಾಂಕ್ ಯು ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ಸತ್ಯಮೇವ ಜಯತೆ. ಥ್ಯಾಂಕ್ ಯು. ಎಸ್, ನೋಡ್ತಾ ಇರಿ ಡಾಕ್ಟರ್ ಬಾಸ್ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.